ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಹಾಗೆ ಕೂತಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಇವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬಾನೇ ಚಿಕ್ಕವಳು, ಆದರೂ ಕೂಡ ಶೂಟಿಂಗ್ ಟೈಮಲ್ಲಿ ನಾನು ಅವ್ರ ಜೊತೆ ಕಳೆದಂಥ ಕ್ಷಣಗಳು ಹಾಗೆ ಅವರಿಂದ ಕಲ್ತಿದ್ದನ್ನ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಲಹರಿ ಸಂಸ್ಥೆ ಸರ್ ಕಂಗ್ರ್ಯಾಚುಲೇಷನ್, ಹಾಗೆ ನವೀನ್ ಸರ್ ಕಂಗ್ರ್ಯಾಚುಲೇಷನ್ಸ್. 50 years, ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಫಿಲ್ಮ್ಗಳು, ಹಾಗೆ ಮುಂದೆ ಕೂಡ ಇದೇ ರೀತಿಯಾದ 100 years ಆಗಲಿ ಅಂತ ನಾನು ಆಶಿಸ್ತೀನಿ. ಮೊದಲನೇದಾಗಿ ನಾನು ನಮ್ಮ ನಿರ್ದೇಶಕರು ಚಂದ್ರು ಸರ್ ಬಗ್ಗೆ ಮಾತಾಡಲೇಬೇಕು. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಿಜವಾಗ್ಲೂ ಒಂದಿನ ಸಾಲಲ್ಲ, ಯಾಕೆಂದ್ರೆ ಅವ್ರನ್ನ ನಾನು ನೋಡಿದ್ದೀನಿ. ರಾಮಾಯಣ ಶುರು ಆಯಿತು ನಿಂತು ಮತ್ತೆ ಶುರುವಾದಾಗ ಫಸ್ಟ್ ಕ್ಯಾಮ್ರಾದಲ್ಲಿ ಶಾರ್ಟ್ ತೆಗೆದಾಗ ಅವ್ರ ಕಣ್ಣಲ್ಲಿ ನೀರನ್ನ ನಾನು ನೋಡಿದ್ದೀನಿ. ಅಂದ್ರೆ ಒಂದು ವ್ಯಕ್ತಿ, ಒಬ್ರು ನಿರ್ದೇಶಕರು 2 ವರ್ಷ, 3 ವರ್ಷ, 5 ವರ್ಷ ಕಾಯ್ತಾರೆ. ಆದ್ರೆ ಚಂದ್ರು ಸರ್ 10 ವರ್ಷ ಕಾದು ಎಲ್ಲೂ ಕೂಗದೆ, ಯಾವ ತಾಳ್ಮೆನೂ ಕಳ್ಕೊಳ್ಳೆ, ಎಲ್ಲಾ ನೋವುಗಳು, ಎಲ್ಲಾ ಕಷ್ಟಗಳನ್ನ ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊನೆಗೂ ಈ ಒಂದು ಸಿನಿಮಾನ ಮುಗಿಸಿ, ಕೊನೆಗೂ ಈ ಒಂದು ಸಿನಿಮಾನ ರಿಲೀಸ್ ವರ್ಗೂ ತಗೊಂಡು ಬಂದಿದ್ದಾರೆ, ಎಲ್ಲೂ ಬಿಡದೆ. ಸೊ ಅವ್ರಿಗೋಸ್ಕರ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆನ ಕೊಡಲೇಬೇಕು. ಹಾಗೆ ಅವ್ರ ತಲೆಗೆ ಕುಸುಮ, ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕುಸುಮ ಅನ್ನೋದು ಪಾತ್ರನ ಮಾಡಿದ್ದೀನಿ. ಒಂದು ಹಡವಾಗಿ, ಒಂದು ಗಟ್ಟು ಮುಟ್ಟು ಹೆಂಗಸು ಅಂತಾನೆ ಹೇಳ್ಬೋದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವಳಿಗೆ ಇದು ಬೇಕಂದ್ರೆ ಇದು ಆಗ್ಬೇಕು, ಇದು ಬೇಡ ಅಂದ್ರೆ ಇದು ಬೇಡ, ಒಂದು ಗಂಡಸ ರೀತಿಯಲ್ಲಿ ಇರುವಂತ ಒಂದು ಪಾತ್ರ ನನ್ನ ಪಾತ್ರ. ನಮ್ಮ ಚಂದ್ರು ಸರ್ಗೆ ಕುಸುಮ ಅನ್ನೋ ಪಾತ್ರ ತುಂಬಾನೇ ಕನ್ಫ್ಯೂಷನ್ ಇತ್ತು. ಅದು ಹೋಲೋ ಬೇಕೇ ಬೇಕು, ನಾನು ಕುಸುಮ ಅನ್ನೋ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ತುಂಬಾ ಕಷ್ಟಪಟ್ಟು ನಿಂತಿದ್ರು. ಹೇಳಿದ್ ಸರ್, ನಿಮ್ಮ ಕುಸುಮ ಅನ್ನೋ ಪಾತ್ರ ನೀವೇನ್ ಕನ್ಸ್ಕೊಂಡಿದ್ರಿ ಅದನ್ನ ನಾನು ನನ್ಸಾಗೋದಕ್ಕೆ ನನ್ನ ಕೈಲಿ ಆದಷ್ಟು ಪ್ರಯತ್ನ ಕಷ್ಟಪಟ್ಟು ಮಾಡಿದ್ದೀನಿ. ನಿಮ್ಗೆ ಅದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಂತೋಷ್ ಅಪ್ಪಾಜಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಈಗ ಕ್ಯಾಮ್ರಾದಲ್ಲಿ ಆಕ್ಟ್ ಮಾಡುವಾಗ ನೀನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ನಿಮಗೆ ಮೋಟಿವೇಟ್ ಮಾಡೋದಿದೆಲ್ಲ ತುಂಬಾ ಖುಷಿ ಆಗುತ್ತೆ. ಮೇಕಪ್ ವಾಯ್ಸ್ ಆಗಿರ್ಬೋದು, ನಾವು ಆಕ್ಟ್ ಮಾಡುವಾಗ ನಮ್ಗೆ ಇದನ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋದು ಆಗಿರ್ಬೋದು. ಆಮೇಲೆ ನಾವು ದಿನಕ್ಕೆ ತುಂಬಾ ಶಾರ್ಟ್ಗಳನ್ನ ತೆಗಿತಿದ್ವಿ, ಬೆಟ್ಟಗಳಲ್ಲಿ ತೆಗಿತಿದ್ವಿ, ಎಲ್ಲೆಲ್ಲೋ ತೆಗಿತಾ ಇದ್ವಿ. ಆ ಒಂದು ಜಾಗದಲ್ಲೆಲ್ಲ ನಮ್ಮ ಸಂತು ಸರ್ ಹಾಗೆ ಅವ್ರ ಟೀಮ್, ಅವ್ರು ನನಗೆ ಮಾಡ್ತಿದ್ದಂತ ಸಪೋರ್ಟ್, ಹಾಗೆ ನಮ್ಮ ಇಡೀ ತಂಡಕ್ಕೆ ಮಾಡ್ತಿದ್ದಂತ ಸಪೋರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರದ ಜರ್ನಿಯಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಗೋಪಿ ಅಣ್ಣ ನಿಜವಾಗ್ಲೂ ಅವ್ರ ಜೊತೆಗೆ ಕೆಲಸ ಮಾಡೋದು ತುಂಬಾ ಖುಷಿ ಆಗುತ್ತೆ. ನನ್ನ ಅವರ ಸೀನ್ ತುಂಬಾ ಇದೆ ಈ ಸಿನಿಮಾದಲ್ಲಿ. ಅವ್ರು ನಾನು ಪ್ರತಿ ಸೀನ್ ಮಾಡುವಾಗ ಮೇಘಮ್ಮ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಸಖತ್ತಾಗಿ ಮಾಡಿದ್ಯಾ ಮೇಘಮ್ಮ, ಇನ್ನೂ ಚೆನ್ನಾಗಿ ಮಾಡಿದ್ರೆ, ಡಬ್ಬಿಂಗ್ ಇಂದ ಹಿಡಿದು ಆಕ್ಟಿಂಗ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಅವ್ರು ನನ್ನ ಜೊತೆಗೆ ನಿಂತು ನನ್ಗೆ ಸಹಾಯ ಮಾಡಿದ್ದಾರೆ. ಇನ್ನು ಅವ್ರ ನಟನ ಬಗ್ಗೆ ನಾನು ಹೇಳೋಕೆ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರದ ಜರ್ನಿಯಲ್ಲಿ ನನ್ನ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ವಿನಯ್ ಅಷ್ಟು ಸ್ಟಾರ್ಗಳು ಇರ್ತಕ್ಕಂಥ ಕುಟುಂಬದಿಂದ ಬಂದ್ರು ಕೂಡ, ದೊಡ್ಡ ಮನೆ ಕುಟುಂಬದಿಂದ ಬಂದ್ರು ಕೂಡ, ಎಲ್ಲೂ ಕೂಡ ಅವರಲ್ಲಿ ನಾನು ದೊಡ್ಡ ಮನೆಯವನು, ನಾನು ಸ್ಟಾರ್ ಕುಟುಂಬದಿಂದ ಬಂದವನು ಅಂತ ಒಂದು ಕಡೆನೂ ನಾವ್ ಯಾರು ಕೂಡ ನೋಡ್ಲಿಲ್ಲ. ಒಂದು ಕೋ ಆಕ್ಟರ್ ಆಗಿ, ಒಂದು ಒಳ್ಳೆ ಫ್ರೆಂಡ್ ಆಗಿ ನನ್ನ ಜೊತೆಗೆ ತುಂಬಾ ಚೆನ್ನಾಗಿದ್ರು, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಕೆಮಿಸ್ಟ್ರಿ ಇದೆ ನಮ್ಮಿಬ್ರಿಗೂ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ವಿ ಕೂಡ ನಾವು ಒಂದು ಸಿನಿಮಾದಲ್ಲಿ. ಥ್ರೂಔಟ್ ದ ಸಿನಿಮಾ ಜರ್ನಿ ನಮ್ಮ ಜೊತೆಗೆ ನಾವು ಆಕ್ಟ್ ಮಾಡೋ ಕಲಾವಿದ್ರು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ತುಂಬಾನೇ ಮುಖ್ಯ ಆಗುತ್ತೆ. ಸೊ ವಿನಯ್, ಥ್ಯಾಂಕ್ ಯು ಸೋ ಮಚ್. ಥ್ರೂಔಟ್ ದ ಸಿನಿಮಾ ಜರ್ನಿ ನನ್ನ ಜೊತೆಗಿದ್ದು ನನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಅರುಣ್ ಸಾಗರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಅರುಣ್ ಸಾಗರ್ ಬಗ್ಗೆ ಹೇಳಕ್ಕೆ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ನಮ್ಮ ಜೊತೆಗಿದ್ದಕ್ಕೆ. ಪೂರ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಬಗ್ಗೆ ನಾನು ಏನು ಹೇಳಕ್ಕೆ ಇಲ್ಲ ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲೂ ಇದಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇಲ್ಲಿರ್ತಕ್ಕಂಥ ಹಾಗೆ ನಮ್ಮ ನಾಗಿ ಸರ್, ಭರತ್ ಬಾಂಡೆ, ನಮ್ಮ ಶಿವು ಸರ್, ಹಾಗೆ ನಮ್ಮ ಫ್ರೆಂಡ್ಸ್ ಪ್ರಶಾಂತ್ ಅವ್ರಿಗೆಲ್ಲರೂ ಬಂದಿದ್ದಾರೆ. ತೆರೆ ಹಿಂದೆ ಇರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ಸ್ ಅವ್ರಿಗೆಲ್ಲರೂ ಕೂಡ ನಾವೆಲ್ಲರೂ ಸೇರಿ
ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಿದೀವಿ. ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿಯೊಂದು ಜರ್ನಿಲಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನೀವು ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.